ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ. ಕೆಲವೊಮ್ಮೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಗೆ ಬೇಡವಾದ ಗಮನ ಸಿಗ್ತಿರುತ್ತೆ ಅಲ್ವಾ? ಅದನ್ನ ನಿಭಾಯಿಸಕ್ಕೆ ಒಂದು ವಿಭಿನ್ನವಾದ ಸೃಜನಾತ್ಮಕವಾದ ತಂತ್ರದ ಬಗ್ಗೆ ಇಂದು ನಾವು ಮಾತಾಡೋಣ. ಈ ಸನ್ನಿವೇಶವನ್ನೊಮ್ಮೆ ಕಲ್ಪಿಸಿಕೊಳ್ಳಿ. ತುಂಬಾ ಜನರಿಗೆ ಇದು ಚಿರಪರಿಚಿತ ಅನ್ನಿಸ್ಬೋದು. ಯಾರೋ ಒಬ್ರು ನಮ್ಮನ್ನೇ ದಿಟ್ಟಿಸಿ ನೋಡ್ತಿದ್ದಾರೆ. ಅದು ಸುಮ್ಮನೆ ನೋಡೋ ನೋಟ ಅಲ್ಲ, ಒಂಥರ ಅಸ್ವಸ್ತಿಕರ, ಚರ್ಮದ ಮೇಲೆ ಹರಿದಾಡಿದ ಹಾಗೆ ಆಗುವ ನೋಟ. ಈ ತಂತ್ರ ಸರಿಯಾಗಿ ಇದೇ ಸಮಸ್ಯೆಯನ್ನೇ ಗುರಿಯಾಗಿಸ್ಕೊಂಡಿದೆ. ಹಾಗಾದ್ರೆ ಯೋಚನೆ ಮಾಡಿ, ಈ ರೀತಿ ಸುಸ್ತು ಮಾಡೋ, ಕಿರಿಕಿರಿ ಅನ್ಸೋ ಭಾವನೆಗೆ ಯಾವುದೇ ಜಗಳ, ಸಂಘರ್ಷ ಇಲ್ಲದೆ ಸಿಂಪಲ್ ಆಗಿ ಒಂದು ಪರಿಹಾರ ಇದ್ರೆ ಹೇಗಿರುತ್ತೆ? ಇವತ್ತಿನ ನಮ್ಮ ಈ ವಿಶ್ಲೇಷಣೆ ಇದೇ ಪ್ರಶ್ನೆಗೆ ಒಂದು ಅಸಾಮಾನ್ಯ ಉತ್ತರವನ್ನ ಹುಡುಕುತ್ತೆ. ಸರಿ, ಈ ಭಾವನೆ ಇದೆಯಲ್ಲ, ಇದು ತುಂಬಾ ಜನರಿಗೆ ಗೊತ್ತಿರೋದೆ. ಪ್ರತಿದಿನ ಸಣ್ಣ ಪುಟ್ಟ ಕಿರುಕುಳ, ಗೇಲಿ ಇವೆಲ್ಲ ನಮ್ಮ ಮನಸ್ಸಿನ ನೆಮ್ಮದಿಯನ್ನ ನಿಧಾನವಾಗಿ ಹಾಳು ಮಾಡ್ತವೆ. ಇದ್ರ ಬಗ್ಗೆನೇ ನಾವೀಗ ಮಾತಾಡ್ತಾ ಇರೋದು. ಸಾಮಾನ್ಯವಾಗಿ ನಮಗೆ ಸಿಗೋ ಸಲಹೆಗಳು ಇವೆ. ಸುಮ್ಮನೆ ಬಿಟ್ಬೇಡಿ, ಅವರನ್ನ ಇಗ್ನೋರ್ ಮಾಡಿ, ಅಥವಾ ಜಾಗ ಖಾಲಿ ಮಾಡಿ, ಇಲ್ಲವೇ ಧೈರ್ಯವಾಗಿ ಎದುರಿಸಿ ಅಂತ. ಆದರೆ ಇವೆಲ್ಲ ಸಲಹೆಗಳು ಪ್ರತಿ ಸಲ ಕೆಲಸ ಮಾಡಲ್ಲ ಅಲ್ವಾ? ಕೆಲವೊಮ್ಮೆ ಇದು ನಮ್ಮನ್ನ ಇನ್ನಷ್ಟು ಸುಸ್ತು ಮಾಡುತ್ತೆ. ಹಾಗಾದ್ರೆ ಬೇರೆ ದಾರಿ ಏನು? ಅದಕ್ಕೆ ಉತ್ತರವೇ ಈ ಅಸಾಂಪ್ರದಾಯಿಕ ಸಾಧನ, ವಿಚಿತ್ರರಿಗಿಂತ ವಿಚಿತ್ರವಾಗಿರಿ. ಇದೊಂದು ವಿಭಿನ್ನವಾದ ಅಸ್ತ್ರ. ಇದರ ಅರ್ಥ ಏನು ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ನಮಗೆ ಕಿರುಕುಳ ಕೊಡುವರ ಮುಂದೆ ನಾವು ಇನ್ನಷ್ಟು ವಿಚಿತ್ರವಾಗಿ ವರ್ತಿಸೋದು. ಯಾಕಂದ್ರೆ ಇದರಿಂದ ಅವರು ಗೊಂದಲಕ್ಕೊಳಗಾಗ್ತಾರೆ. ಅವರ ಆಟದ ನಿಯಮವನ್ನೇ ನಾವು ಬದಲಾಯಿಸಿದ ಹಾಗೆ ಆಗುತ್ತೆ. ಹಾಗಾದ್ರೆ ಈ ತಂತ್ರ ಯಾರಿಗೆಲ್ಲ ಉಪಯೋಗ ಆಗ್ಬಹುದು? ಪದೇ ಪದೇ ಇದೇ ರೀತಿ ಅನುಭವಿಸಿ ಸುಸ್ತಾದವ್ರಿಗೆ, ಒಂಟಿಯಾಗಿ ಓಡಾಡುವಾಗ, ಅಥವಾ ಯಾವುದೇ ಮಾತುಕತೆ ಇಲ್ಲದೆ ಒಂದು ಕ್ರಿಯೇಟಿವ್ ಉತ್ತರ ಕೊಡಬೇಕು ಅನ್ನೋರ್ಗೆ ಇದು ಸರಿಹೊಂದುತ್ತೆ. ಆದರೆ ನೆನ್ಪಿಡಿ, ಇದು ಸಣ್ಣ ಪುಟ್ಟ ಕಿರುಕುಳಕ್ಕೆ ಮಾತ್ರ, ನಿಜವಾದ ಅಪಾಯದ ಸಂದರ್ಭಗಳಿಗಲ್ಲ. ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ವಿಚಿತ್ರತೆ ಅನ್ನೋದು ಯಾಕೆ ಕೆಲಸ ಮಾಡುತ್ತೆ? ಇದ್ರ ಹಿಂದಿರೋ ಸೈಕಾಲಜಿ ಏನು? ಇದು ತುಂಬಾ ಇಂಟ್ರೆಸ್ಟಿಂಗ್. ನೋಡಿ, ಪೀಡಕನ ತಲೆಯಲ್ಲಿ ಒಂದು ಸ್ಕ್ರಿಪ್ಟ್ ಇರುತ್ತೆ. ಅವರು ನಮ್ಮನ್ನ ನೋಡುತ್ತಾರೆ, ನಮಗೆ ಮುಜುಗರ ಆಗುತ್ತೆ, ಇದರಿಂದ ಅವರಿಗೆ ಒಂದು ರೀತಿಯ ಅಧಿಕಾರ ಸಿಕ್ಕಿದ ಹಾಗೆ ಆಗುತ್ತೆ. ಆದರೆ ನಾವು ವಿಚಿತ್ರವಾಗಿ ವರ್ತಿಸಿದಾಗ ಅವರ ಸ್ಕ್ರಿಪ್ಟ್ ತಲೆ ಕೆಳಗಾಗುತ್ತೆ. ಅವರಿಗೆ ಮುಜುಗರದ ಬದಲು ಗೊಂದಲ ಉಂಟಾಗುತ್ತೆ. ಅವರ ಅಧಿಕಾರ ಅಲ್ಲೇ ಕಳೆದು ಹೋಗುತ್ತೆ. ಇದನ್ನೇ ಅಧಿಕಾರದ ಅಡ್ಡಿ ಅಥವಾ ಪವರ್ ಡಿಸ್ರಪ್ಷನ್ ಅಂತ ಕರೆಯೋದು. ಅಂದ್ರೆ ನಾವು ಅನಿರೀಕ್ಷಿತವಾಗಿ ವರ್ತಿಸಿ ಆ ಇಡೀ ಸನ್ನಿವೇಶದ ಕಂಟ್ರೋಲನ್ನು ನಮ್ಮ ಕೈಗೆ ತೆಗೆದುಕೊಳ್ಳೋದು. ಆಗ ಅವರು ನಮ್ಮ ನಡವಳಿಕೆಗೆ ಪ್ರತಿಕ್ರಿಯಿಸಬೇಕಾಗುತ್ತೆ. ಸರಿ, ಥಿಯರಿ ಎಲ್ಲ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಸುರಕ್ಷಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೇಗೆ ಕಾರ್ಯರೂಪಕ್ಕೆ ತರಬಹುದು? ಇದರಲ್ಲಿ 3 ಸಿಂಪಲ್ ಸ್ಟೆಪ್ಸ್ ಇದೆ. ಮೊದಲು, ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಉದ್ದೇಶಪೂರ್ವಕ ಕಿರುಕುಳ ಅಂತ ಖಚಿತಪಡಿಸ್ಕೊಳ್ಳಿ. ಎರಡನೇದಾಗಿ, ಭಾವನಾತ್ಮಕವಾಗಿ ಅದರಿಂದ ದೂರ ಇರಿ. ಇದೊಂದು ನಾಟಕ, ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅಂತ ಅಂದುಕೊಳ್ಳಿ. ಕೊನೆಯದಾಗಿ, ಶಾಂತವಾದ, ಗಂಭೀರವಾದ ಮುಖ ಇಟ್ಟುಕೊಂಡು ನಿಮ್ಮ ವಿಚಿತ್ರ ನಡವಳಿಕೆಯನ್ನ ಪ್ರದರ್ಶಿಸಿ. ಮೊದಲನೇ ತಂತ್ರ ಫೇಶಿಯಲ್ ವಿಚಿತ್ರತೆ, ಅಂದ್ರೆ ಮುಖದಲ್ಲೇ ಗೊಂದಲ ಸೃಷ್ಟಿಸೋದು. ಉದಾಹರಣೆಗೆ, ರೆಪ್ಪೆ ಹೊಡೆಯದೆ ಕಣ್ಣುಗಳನ್ನ ಅಗಲ ಮಾಡಿ ನೋಡೋದು, ಅಥವಾ ಇದ್ದಕ್ಕಿದ್ದಂತೆ ಗಂಟಿಕ್ಕಿ ಮತ್ತೆ ನಾರ್ಮಲ್ ಆಗೋದು. ಇವೆಲ್ಲವೂ ತುಂಬಾ ಹತ್ತಿರದ ಜಾಗಗಳಲ್ಲಿ, ಅಂದ್ರೆ ಬಸ್ ಅಥವಾ ಕ್ಯೂನಲ್ಲಿ ನಿಂತಾಗ ತುಂಬಾ ಪರಿಣಾಮಕಾರಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಬಾಡಿ ಲ್ಯಾಂಗ್ವೇಜ್ ಅನ್ನೇ ಬಳಸ್ಬೋದು. ಕುತ್ತಿಗೆಯನ್ನ ವಿಚಿತ್ರವಾಗಿ ತಿರುಗಿಸೋದು, ಅಥವಾ ಕೈ ಬೆರಳುಗಳನ್ನ ನಿಧಾನವಾಗಿ ಮಡಚಿ ಗಾಳಿಯಲ್ಲಿ ಕೆರೆದ ಹಾಗೆ ಮಾಡೋದು, ಇವೆಲ್ಲ ಇನ್ನೊಂದು ಹಂತದ ಅಸ್ವಸ್ಥತೆಯನ್ನ ಸೃಷ್ಟಿಸುತ್ತೆ. ಎಲ್ಲಕ್ಕಿಂತ ಪರಿಣಾಮಕಾರಿ, ಮೂಗಿನ ಮೂಲಕ ವಿಚಿತ್ರವಾಗಿ ವರ್ತಿಸೋದು. ಯಾಕೆ ಗೊತ್ತಾ? ಇದನ್ನ ಯಾರೂ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಮೂಗಿನ ಹೊಳ್ಳೆಗಳನ್ನ ಉಬ್ಬಿಸೋದು, ಅಥವಾ ಏನೋ ಕೆಟ್ಟ ವಾಸನೆ ಬಂದಾಗೆ ನಟಿಸೋದು, ಇದು ಕಡಿಮೆ ರಿಸ್ಕ್, ಹೆಚ್ಚು ಪರಿಣಾಮಕಾರಿ. ಇಲ್ಲಿ ತುಂಬಾ ಮುಖ್ಯವಾದ ವಿಷಯ ಅಂದ್ರೆ, ನಾವು ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬೇಕು. ಅವರ ಪ್ರತಿಕ್ರಿಯೆ ಹೇಗಿದೆ ಅಂತ ನೋಡಬೇಕು. ಅವರು ಬೇರೆ ಕಡೆ ನೋಡಿದ್ರೆ ಅದು ಗ್ರೀನ್ ಸಿಗ್ನಲ್, ನಮ್ಮ ತಂತ್ರ ಕೆಲಸ ಮಾಡ್ತಿದೆ. ಅವರು ನಕ್ರೆ ಅದು ಯೆಲ್ಲೋ ಸಿಗ್ನಲ್, ತಂತ್ರ ಬದಲಾಯಿಸಬೇಕು. ಒಂದು ವೇಳೆ ಅವರು ಇನ್ನೂ ಹೆಚ್ಚಿಗೆ ಮಾಡಿದ್ರೆ ಅದು ರೆಡ್ ಸಿಗ್ನಲ್, ತಕ್ಷಣವೇ ಅಲ್ಲಿಂದ ದೂರ ಹೋಗಿ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಿ. ಸರಿ, ಇದೊಂದು ಬರೀ ತಪ್ಪಿಸ್ಕೊಳ್ಳೋ ತಂತ್ರ ಅಷ್ಟೇ ಅಲ್ಲ, ಇದರಿಂದ ಆಗೋ ಭಾವನಾತ್ಮಕ ಬದಲಾವಣೆ ಇದೆಯಲ್ಲ, ಅದು ಅದ್ಭುತ. ನಿಷ್ಕ್ರಿಯ ಸ್ಥಿತಿಯಿಂದ ಸಕ್ರಿಯ ಸ್ಥಿತಿಗೆ ಬದಲಾಗುವುದು. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಇಲ್ಲಿ ಕಥೆಯನ್ನೇ ತಿರುಗಿಸಾಕಿದ ಹಾಗೆ ಆಗುತ್ತೆ. ಆ ಗೊಂದಲದ ಕ್ಷಣದಲ್ಲಿ ನಿಯಂತ್ರಣ ಅವರ ಕೈಯಿಂದ ನಮ್ಮ ಕೈಗೆ ಬರುತ್ತೆ. ಇಲ್ಲಿ ಬದಲಾವಣೆ ಹೇಗಿರುತ್ತೆ ನೋಡಿ. ಅಸಹಾಯಕತೆಯ ಬದಲು ಇದೊಂದು ತಮಾಷೆ ಅಂತ ಅನ್ಸುತ್ತೆ. ಸುಸ್ತಾಗೋ ಬದಲು ನಮಗೆ ಮನೋರಂಜನೆ ಸಿಕ್ಕಿದ ಹಾಗೆ ಆಗತ್ತೆ.
ಇನ್ನೊಂದು ಬಳಲಿಸುವ ಘಟನೆ ಆಗಬಹುದಾಗಿದ್ದದು ಒಂದು ಸಣ್ಣ ಖಾಸಗಿ ಗೆಲುವಾಗಿ ಬದಲಾಗುತ್ತೆ. ಈ ಒಂದು ಮಾತಿದೆಯಲ್ಲ, ಇದು ಎಲ್ಲವನ್ನೂ ಹೇಳುತ್ತೆ. ಸಬಲೀಕರಣ ಅಂದ್ರೆ ಯಾವಾಗ್ಲೂ ಜೋರಾಗಿ ಕಿರುಚೋದಲ್ಲ. ಕೆಲವೊಮ್ಮೆ ಅದು ವಿಚಿತ್ರವಾದ ಮುಖಭಾವದ ಹಿಂದಿರುವ ಒಂದು ಸಣ್ಣ ಮೌನವಾದ ನಗು ಕೂಡ ಆಗಿರ್ಬೋದು. ಕೊನೆಯದಾಗಿ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ಸುರಕ್ಷತೆಯ ಬಗ್ಗೆ ಮಾತಾಡೋಣ. ಈ ಇಡೀ ವಿಧಾನದ ಅತ್ಯಂತ ಪ್ರಮುಖ ನಿಯಮವೇ ಇದು. ಇದನ್ನ ಒಂದು ಜಗಳ ಅಂತ ನೋಡೋ ಬದಲು ಒಂದು ಆಟದ ಥರ ನೋಡಿ. ನಿಮ್ಮದೇ ಆದ 2-3 ಸಿಗ್ನೇಚರ್ ವಿಚಿತ್ರ ಮೂವ್ಸ್ ರೆಡಿ ಮಾಡ್ಕೊಳ್ಳಿ. ಇದೊಂದು ನಾಟಕ, ಸಂಘರ್ಷ ಅಲ್ಲ ಅಂತ ಅನ್ಕೊಳ್ಳಿ. ಬೇಕಿದ್ರೆ ಸ್ನೇಹಿತರ ಜೊತೆಗೂ ಈ ತಂತ್ರಗಳನ್ನ ಹಂಚಿಕೊಂಡು ಇದನ್ನು ಒಂದು ಮಜವಾದ ವಿಷಯವನ್ನಾಗಿ ಮಾಡಬಹುದು. ಆದ್ರೆ ಒಂದಂತೂ ಸುವರ್ಣ ನಿಯಮ: ಸುರಕ್ಷತೆ ಮೊದಲು. ಈ ವಿಧಾನ ಕಡಿಮೆ ಅಪಾಯದ ಸಂದರ್ಭಗಳಿಗೆ ಮಾತ್ರ. ಯಾವಾಗ್ಲೂ ನಿಮ್ಮ ಸುತ್ತಮುತ್ತಲೂ ಏನಾಗ್ತಿದೆ ಅಂತ ಗಮನವಿರ್ಲಿ ಮತ್ತು ಅಲ್ಲಿಂದ ಹೊರ ಹೋಗೋ ದಾರಿಗಳು ಗೊತ್ತಿರ್ಲಿ. ನಿಮಗೆ ಸ್ವಲ್ಪ ಅಸುರಕ್ಷಿತ ಅಂತ ಅನ್ಸಿದ್ರೂ ತಕ್ಷಣ ಅಲ್ಲಿಂದ ದೂರ ಹೋಗಿ ಸಹಾಯ ಕೇಳಿ. ಹಾಗಾದ್ರೆ ಒಂದು ಯೋಚನೆ ಮಾಡ್ನೋಡಿ. ಕೆಲವೊಮ್ಮೆ ನಮ್ಮ ಅತ್ಯಂತ ದೊಡ್ಡ ಗೆಲುವುಗಳು ತುಂಬ ಸೂಕ್ಷ್ಮವಾಗಿರ್ತವೆ, ವಿಚಿತ್ರವಾಗಿರ್ತವೆ ಮತ್ತು ಎದುರಿಗಿದ್ದವರನ್ನ ಪೂರ್ತಿ ಗೊಂದಲದಲ್ಲಿ ಬೀಳಿಸ್ತವೆ ಅಲ್ವಾ? ವಿಚಿತ್ರರಿಗಿಂತ ವಿಚಿತ್ರವಾಗಿ ವರ್ತಿಸುವ ಮೂಲಕ ಕೇವಲ ನಮ್ಮ ಜಾಗವನ್ನಷ್ಟೇ ಅಲ್ಲ, ನಮ್ಮ ಶಾಂತಿ, ಶಕ್ತಿ ಮತ್ತು ನಮ್ಮ ದಿನವನ್ನೇ ನಾವು ಮರಳಿ ಪಡೆಯಬಹುದು.